ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಎಲ್ಲರಿಗೂ ಶುಭೋದಯ. ಹಾಗೂ ನಾವು ಚೂರು ಬೆಳಿಗ್ಗೆ ಇವತ್ತು ಬೇಗನೆ ಹೊರಟ್ವಿ. ಇವತ್ತು ಚೂರು ವೆದರ್ ನೋಡಿ ಎಷ್ಟು ಕೋಲ್ಡ್ ಆಗಿದೆ, ಮತ್ತು ಸಖತ್ತಾಗಿ ಕೋಲ್ಡ್ ಆಗಿದೆ ಇವತ್ತು ಮಾತ್ರ. ಸಮಯ ನೋಡಿ ಕೋಲ್ಡ್ ಇಷ್ಟು ಬಾಯಲ್ಲೆಲ್ಲ ಬರ್ತಾ ಇದ್ದಾನೆ ಹೊಗೆನ. ಹಾಗೂ ನಮ್ಮ ಗಾಡಿದು ಒಂದು ವೀಡಿಯೋ ಎಲ್ಲ ಮಾಡಿಕೊಂಡು, ಹಾಗೂ ಒಂದು ಗಾಡಿ ನೋಡಿ ಫುಲ್ಲು ಲೈಟಿಂಗ್ಸ್ ಹಾಕಿ ಫ್ರಂಟ್ ಶೇಪು ಮಸ್ತಾಗಿ ಕಾಣ್ತಿದೆ. ನಮ್ದು ಇನ್ನೊಂದು ಸೆಕೆಂಡ್ ಗಾಡಿ ಸೂಪರಾಗಿ ಕಾಣ್ತಿದೆ ಮಾತ್ರ. ಗಾಡಿ ಬ್ಲೂ ಅಲ್ಲಿ ಮಾತ್ರ ಲೈಟಿಂಗ್ಸಲ್ಲಿ ಸಕ್ಕತ್ತಾಗಿ ಕಾಣ್ತಿದೆ. ಹಾಗೂ ನಾವು ದಾವದಣ್ಣ ಕ್ಯಾಂಟೀನ್ ಒಳಗೆ ಹೋದ್ವಿ ಟೀಗಿ ಕುಡಿಯೋಣ ಅಂತೇಳಿ. ಆವಾಗ ನಮ್ಮ ರಾಜಭಾಯಿ ಅವರು ಸಿಕ್ಕಿದ್ರು. ಅವ್ರ ಹತ್ರ ಚೂರು ಮಾತಾಡಿಕೊಂಡು, ಆಮೇಲೆ ನಮ್ಮ ದಾವದಣ್ಣ ಕಸ ಕ್ಲೀನಾಗಿ ಹೊಡಿತಾಯಿದ್ರು. ಅದಕ್ಕೆ ಹೇಳಿದೆ ನಾನು, ಇನ್ನೂ ಸ್ವಲ್ಪ ಕ್ಲೀನಾಗಿ ಹೊಡೀರಿ ಅಣ್ಣ ಅಂತೇಳಿ. ಹಾಗೂ ಅವರ ಚೂರೆಲ್ಲ ಮಾತಾಡಿಕೊಂಡು ಬೆಳಿಗ್ಗೆ ಆಲ್ದೂರು ಕಡೆ ಬಂದರೆ 5 ಗಂಟೆಗೆ ನಮ್ಮ ದಾವದಣ್ಣ ಕ್ಯಾಂಟೀನ್ ಮಾತ್ರ ಓಪನ್ ಇರೋದು. ಅಲ್ಲಿ ಬಂದರೆ ಈ ಕಡೆ ಬಂದು ಅವರು ಕ್ಯಾಂಟೀನಿಗೆ ಟೀ ಎಲ್ಲ ಸಿಗುತ್ತೆ, ಕುಡ್ಕೊಂಡು ಹೋಗಿ. ಹಾಗೂ ನಾನು ಕಿಚನ್ ರೂಮಲ್ಲಿ ಬಂದೆ, ಏನಾದ್ರು ಸ್ಪೆಷಲ್ ಏನು ಮಾಡಿದ್ದೇನೆ ನೋಡೋಕ್ಕೆ. ಏನು ಮಾಡಿಲ್ಲ ಅಂತೆ. ಅಂತೂ ಫೈನಲಿ ನಾನು ಕ್ರಷರಿಗೆ ಬಂದೆ. ಎಲ್ಲ ಬೆಂಕಿ ಹಾಕೊಂಡು ಕೂತಿದ್ರು. ನಾನು ಅವರೊಟ್ಟಿಗೆ ಜಾಯಿನ್ ಆಗೋದು ಕೂತ್ಕೊಂಡೆ. ಅವನು ನಮ್ಮ ಲತೀಫ್ ಅವರು ಪೈಲಟ್, ನಮ್ಮ ಬುಲ್ಗುಳದ ಪೈಲಟ್ಟು, ಬಾಪುನಗರದ್ದು ಹುಲಿ ಅಂತೆ. ಅವ್ರ ಹತ್ರ ಎಲ್ಲ ಚೂರು ಮಾತಾಡಿಕೊಂಡು, ಹಾಗೂ ನಮ್ಮ ಕಪಿಲು ಎಲ್ಲ ಕೂತಿದ್ವಿ. ನಾವೆಲ್ಲ ಮಾತುಕತೆ ಮಾತಾಡ್ತಾ ಕೂತಿದ್ವಿ. ಹಾಗೂ ಫೈನಲ್ ಆಗಿ ನಮ್ಮದು ಲೋಡೆಲ್ಲ ಆಯಿತು. ಅವರೆಲ್ಲ ಬಂದರು. ಹಾಗೂ ನಮ್ಮ ಇನ್ನೊಂದು ಗಾಡಿ ಫ್ರಂಟ್ ಹೋಗ್ತಿತ್ತು, ನಮ್ಮದು ಬಾಡಿ ಗಾಡಿ ಭೈರಪ್ಪ ಅಂತೇಳಿ. ಅಂತೂ ಇಂತೆಲ್ಲ ಲೋಡೆಲ್ಲ ಮುಗಿಸ್ಕೊಂಡು ಫೈನಲ್ ಆಗಿ ನಾನು ಸೆಕೆಂಡ್ ಟ್ರಿಪ್ಪು ಬಾಳೆನೂರು ಕಡೆ ಬಂದೆ. ಈಗ ಬೋರ್ಡ್ ಎಂಟ್ರಿಯಾಗಿ ಹೋಗ್ತಾಯಿದ್ದೀನಿ ಸೆಕೆಂಡ್ ಟ್ರಿಪ್ಪು. ಹಾಗೂ ನಮ್ಮ ಪಯಣ ಎಲ್ಲಿಗೆ ಅಂದರೆ ಎನ್.ಆರ್.ಪುರ ಕಡೆಗೆ. ಹಾಗೂ ಫೈನಲಿ ನಾನು ಒಂದೇ ಗಾಡಿ ಹೋಗ್ತಾಯಿದ್ದೆ. ಆವಾಗ ನೋಡಿಕೊಂಡು ಆರಾಮಾಗಿ ಹೋದೆ. ನಮ್ಮ ಬಾಳೆನೂರು ಎಂಟ್ರಿ ಆಗೋದೇ ಒಂದು ಜಾಲಿ, ಯಾಕಂದರೆ ಒಳ್ಳೆ ಸೀನಿಯರಿ ಬಾಳೆನೂರು. ರೈಟು ಲೆಫ್ಟ್ ಎಲ್ಲ ಕಾಫಿ ಗಿಡಗಳೆಲ್ಲ ಇರೋದು. ಈಗೆಲ್ಲ ಕಾಫಿ ಇಲ್ಲಿ ಎಲ್ಲ ಜಾಸ್ತಿ ನಮ್ಮ ಬಾಳೆನೂರು ಕಡೆ. ಹಾಗೂ ನಾನು ಎಲ್ಲ ವಾಸ್ ಮಾಡಿಕೊಂಡು ಮುಂದೆ ರೈಟಲ್ಲಿರೋ ದೇವಸ್ಥಾನ ಎಲ್ಲ ನೋಡಿಕೊಂಡು ಮುಂದೆ ನಮ್ಮದು ಬ್ರಿಡ್ಜ್ ಬಂತು ಸಣ್ಣದು. ಈ ಬ್ರಿಡ್ಜಲ್ಲಿ ಬರೀ ಒಂದೇ ಗಾಡಿ ಹೋಗಬೇಕು, ಬಿಟ್ಟರೆ 2 ಗಾಡಿಯಲ್ಲಿ ಹೋಗೋಕ್ಕಾಗಲ್ಲ. ದೊಡ್ಡ ದೊಡ್ಡ ಗಾಡಿಗಳು ಪಾಸ್ ಆಗೋಲ್ಲ. ಕಾರೆಲ್ಲ ಬಂದರೆ ತೊಂದರೆ ಇಲ್ಲ, ಆರಾಮಾಗಿ ಚೂರು ಪಾಸ್ ಮಾಡ್ಕೋಬೋದು. ಸ್ವಲ್ಪ ಲೆಫ್ಟಿಗೆ ಹೋಗಿ ಆದಷ್ಟು ಇದು ಮಾಡ್ಕೋಬೋದು. ಹಾಗೂ ನಾನು ಭದ್ರಾ ನದಿಯೆಲ್ಲ ನೋಡಿಕೊಂಡು ಮುಂದೆ ಹೋದೆ. ನಮ್ಮ ಲೆಫ್ಟಲ್ಲಿರೋ ಬ್ರಿಡ್ಜು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಹಾಗೂ ನಾನು ಫೈನಲಾಗಿ ಬ್ರಿಡ್ಜ್ ಪಾಸ್ ಮಾಡೋದು ಮುಂದೆ ಬಂದೆ. ಇದು ನೋಡಿ, ಇಷ್ಟು ಸ್ವಲ್ಪ ಅಗಲ ಇದ್ದರೆ ಅಷ್ಟು ಸಾಕು ನಮಗೆ ಹೋಗೋಕ್ಕೆ. ಅಂತೂ ಇಂತೂ ಫೈನಲಾಗಿ ನಾವು ಬಾಳೆನೂರು ಸಿಟಿ ಎಂಟ್ರಿ ಆದ್ವಿ. ಫಸ್ಟಿಗೆ ಬಾಳೆನೂರು ಹಿಂಗಿಲ್ಲ, ಬರೀ ಸಿಂಗಲ್ ರೋಡ್ ಇದ್ದಿದ್ದು. ಆದರೂ ಸೂಪರಾಗಿ ಮಾಡಿದ್ದಾರೆ ನಮ್ಮ ಬಾಳೆನೂರು ರೂಟು, ಮತ್ತು ಅಂಗಡಿಗಳು, ಮತ್ತು ನಮ್ಮ ಲೆಫ್ಟ್ ಸೈಡಲ್ಲಿರೋದು ನಮ್ಮ ಮಸೀದಿ, ದರ್ಗಾ ಎಲ್ಲ ಮಾಷಾಲ್ಲ ಸಕ್ಕತ್ತಾಗಿ ಕಾಣ್ತಾ ಇದ್ದಾವೆ. ಹಾಗೂ ನಾವೆಲ್ಲ ಮುಂದೆ ಎಲ್ಲ ಪಾಸ್ ಮಾಡಿ ಫೈನಲಾಗಿ ನಾನು ಬಂದೆ. ಮತ್ತು ಗಾಡಿ ಖಾಲಿ ಗೀಲಿ ಎಲ್ಲ ಮಾಡಿಕೊಂಡು ಮತ್ತೆ ಲೋಡಿಗೆ ಬಂದೆ. ನಾನು ನಮ್ಮ ಫ್ರೆಂಡ್ ಒಬ್ಬ ಮುಂದೆ ಹೋಗ್ತಿದ್ದಾನೆ, ಅರ್ಷದ್ ಅಂತೇಳಿ. ಅವನು ಅಲ್ಲೇ ಆ ಕಡೆನೇ ಹೋಗೋದಂತೆ. ಅದಕ್ಕೆ ನಾನು ಇನ್ನೊಂದು ಗಾಡಿ, ಟೋಟಲ್ 3 ಗಾಡಿ ಹೋಗ್ತಾಯಿದ್ದೀವಿ ಕ್ರಷರೆಲ್ಲ ಪಾಸ್ ಮಾಡಿಕೊಂಡು. ಫೈನಲಾಗಿ ಒಂದು ಸ್ವಲ್ಪ ಬ್ರೇಕ್ ಕಡಿಮೆ ಇದೆ ಅಂತ ಲೆಕ್ಕದಲ್ಲಿ ನಾನು ಅಲ್ಲಿ ಅಡ್ಜಸ್ಟ್ ಮಾಡಬೇಕು ಅಂತೇಳಿ ಅವನು ಮುಂದೆ ಹೋಗ್ತಾ ಇದ್ವಿ. ಬಟ್ ಊರಲ್ಲಿ ಮೆಲ್ಲನೆ ಹೋಗಬೇಕು. ಆದ್ರೂ ನಮ್ಮ ನೋಡಿ ಮೆಸ್ಟ್ ಇನ್ನೂ ಮುಗ್ದಿಲ್ಲ. ಮೆಸ್ಟ್ ಹಂಗೆ ಇದೆ, ತುಂಬಿಕೊಂಡಿದೆ. ಏನು ಮಾಡೋದು, ನಮ್ಮ ಮಲೆನಾಡು ಸ್ಪೆಷಲ್ ಅದೇ ಅಲ್ಲ, ಚಳಿಯಲ್ಲೇ ಹೋಗಲೇಬೇಕು ಅಲ್ಲ. ಹಾಗೂ ಅವನು ಫೈನಲ್ ಊರೆಲ್ಲ ಪಾಸ್ ಮಾಡಿಕೊಂಡು ಮುಂದೆ ಬಂದ್ವಿ, ಆರಾಮಾಗಿ ಹೋದ್ವಿ. ಹಾಗೂ ಗೊತ್ತಲ್ಲ, ಈ ರೋಡಲ್ಲಿ ಆರಾಮಾಗಿ ಹೋಗೋದೇನೋ ಒಳ್ಳೆಯದು, ಗಾಡಿ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಫೈನಲಾಗಿ ನಾನು ದೋಸ್ತದ್ದು ಗಾಡಿ ಬ್ರೇಕ್ ಸ್ವಲ್ಪ ಅಡ್ಜಸ್ಟ್ ಮಾಡೋಕ್ಕಂತ ನಿಲ್ಲಿಸಿದ್ವಿ ನಾವು. ಮುಂಚೆ ನೋಡಿ ಎಲ್ಲೆಲ್ಲ ನುಗ್ಗಿದ್ದಾನೆ ಅಂತೇಳಿ ಮತ್ತೆ ಹೇಳ್ತಿದ್ದಾನೆ ಬ್ರೇಕ್ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಅಂತೇಳಿ. ಏನು ಮಾಡೋದು, ಬಾಳೆನೂರು ಕಡೆ ಹೋಗೋದಲ್ಲ, ಎಲ್ಲ ಡೌನ್ ಇಳಿಜಾರು ಏರಿಯಾ ಅಲ್ಲ. ಅದಕ್ಕೆ ಚೂರು ಎಲ್ಲ ಬ್ರೇಕ್ ಗೀಕೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕ್ಲೀನಾಗಿ ನಾನು ನನ್ನ ದೋಸ್ತ ಹೊರಟ್ವಿ. ನೋಡಿ, ನಮ್ಮ 2 ಗಾಡಿ ನಿಂತಿದೆ. ನಂದು ಬೇಬಿ ಬೇರೆ ಹಿಂದ್ಗಡೆ ನಿಂತಿದ್ದಾಳೆ. ಹಾಗೂ ಇವನು ಆ ಕಡೆ ನುಗ್ದ, ಈಗ ಆ ಕಡೆ ಬ್ರೇಕ್ ಅಡ್ಜಸ್ಟ್ ಮಾಡೋಣ ಅಂತ. ಫೈನಲಾಗಿ ನಾನು ನನ್ನ ಗಾಡಿ ಹಿಂದ್ಗಡೆ ನಿಂತಿದೆ, ಸಕ್ಕತ್ತಾಗಿ ಕಾಣ್ತಿದ್ದಾಳೆ. ಹಾಗೂ ಅವನು ಫೈನಲಾಗಿ ಹೊರಟ್ವಿ. ಫೈನಲಾಗಿ ಅವನು ಕಣ್ತಿ ಕಡೆ ಬರ್ತಿದ್ದಾಗ ಒಂದು ಕಾರಿಂದ ಒಂದು ಸಕ್ಕತ್ತಾಗಿ ಲೈನ್ ಬರೆದಿತ್ತು ಬರೀ ಧೂಳಲ್ಲಿ, ನನ್ನ ಹೆಂಡತಿ ಡ್ರೈವಿಂಗ್ ಮಾಡ್ತಿದ್ದಾಳೆ ಅಂತೇಳಿ, ಮೈ ವೈಫ್ ಈಸ್ ಡ್ರೈವಿಂಗ್ ಮೂಡಲ್ಲಿದ್ದಾಳೆ ಅಂತೇಳಿ ಬರೆದಿದ್ದಾರೆ. ಮತ್ತು ಹ್ಯಾಂಡ್ಸ್ ಅಪ್ ಸರ್ ನಿಮಗೆ. ಬಟ್ ಆ ಹೆಡ್ಲೈನ್ ಹಾಕಿದಾರಲ್ಲ, ಸಕ್ಕತ್ತಾಗಿ ಹಾಕಿದಾರ. ಫೈನಲಾಗಿ ಅದೆಲ್ಲ ನೋಡ್ಕೊಬಂದು ಕಡಲೆ ಮಕ್ಕಿ ಹತ್ರ ಅಂಬೇಡ್ಕರ್ ಅವರು ಮೂರ್ತಿಯನ್ನು ಸಕ್ಕತ್ತಾಗಿ ಮಾಡಿದ್ದಾರೆ. ಹಾಗೂ ನನ್ನ ಬೇಬಿ ಬೇರೆ ನಿಂತ್ಕೊಂಡಿದ್ದಾರೆ. ಹಾಗೂ ನಮ್ಮ ದೋಸ್ತದ ಗಾಡಿ ಏನೋ ಆಗಿದೆ ಅಂತ ನೋಡ್ತಿದ್ದೀವಿ. ಹಾಗೂ ನಮ್ಮ ಅಂಬೇಡ್ಕರ್ ಒಂದು ಸ್ಟ್ಯಾಚುನು ಸೂಪರಾಗಿ ಮಾಡಿದ್ದಾರೆ ಈ ಕಡಲೆ ಮಕ್ಕಿ ಅವರು. ಅಥವಾ ಒಂದೇನೋ ಏರ್ ಲೀಕೇಜ್ ಆಗ್ತಾಯಿದೆ ಅಂತೇಳಿ ನೋಡಿ ಚೆಕ್ ಮಾಡ್ತಾಯಿದ್ದ ಅವನು. ಹಾಗೂ ಅದನ್ನೆಲ್ಲ ನೋಡಿಕೊಂಡು ನಾನು ಹೊರಟೆ, ಅನ್ಲೋಡ್ ಪಾಯಿಂಟಿಗೆ ಬಂದೆ. ನಮ್ಮ ದೋಸ್ತದ ಗಾಡಿ ಮುಂದೆ ಹೋಗ್ತಾ ಇದ್ದಾನೆ, ಹಿಂದೆ ನಾನು ಹೋಗ್ತಾ ಇದ್ದೀನಿ. ಧೂಳು ನೋಡಿ ಹೆಂಗೆ ಎದೊಳ್ತಿದೆ ಬರೀ.
ಒಳ್ಳೆ ವೀರಪ್ಪನ ಕಾಡಿಗೆ ಹೋದಂಗೆ ಆಗ್ತಾಯಿದೆ ನನಗೆ ಒಳಗಡೆ. ಏನು ಮಾಡೋದು, ಹೋಗಲೇಬೇಕಲ್ಲ, ಮಾಡ್ಕೊಬರ್ಬೇಕಲ್ಲ ಗಾಡಿ. ಧೂಳಲ್ಲಾದ್ರೂ ಹೋಗ್ಬೇಕು, ನೀರಲ್ಲಾದರೂ ಹೋಗಲೇಬೇಕು, ಏನು ಮಾಡೋಕ್ಕಾಗಲ್ಲ. ಮತ್ತು ಇಲ್ಲಿ ಜಾಸ್ತಿ ಹೊಡ್ತಾ ಏನಂದರೆ ಫೈನಲಾಗಿ ಅನ್ಲೋಡ್ ಎಲ್ಲ ಬಂದಾಗ ನಮಗೆ ರೋಡಲ್ಲಿ ಒಂದು ಮೊಬೈಲ್ ಸಿಕ್ತು, ಯಾರ್ದೋ ಗೊತ್ತಿಲ್ಲ ಪಾಪ. ಅದು ಹೊಸ ಮೊಬೈಲ್ ಅನಿಸುತ್ತೆ. ಇಲ್ಲ, ನನಗೆ ಸಿಕ್ತು ಮೊಬೈಲ್, ನಾನು ತಗೊಂಡು ಬಂದೆ. ಮತ್ತು ಫೋನಿಗೆ ಮೊಬೈಲ್ ಕಾಲ್ ಬರ್ತಾಯಿತ್ತು, ರಿಸೀವ್ ಮಾಡಿ ಮಾತಾಡಿದೆ. ಬನ್ನಿ ಸರ್, ಇಲ್ಲ ನನ್ನ ಹತ್ರ ಇದೆ ಮೊಬೈಲ್ ಅಂತೇಳಿ ಮಾತಾಡಿಸ್ಕೊಂಡು ಬಂದೆ ಮುಂದೆ. ಹಾಗೂ ಫೈನಲಾಗಿ ಮುಂದೆ ಬರ್ತಾ ಅವರು ಮೊಬೈಲ್ ಹೋಲ್ಡರ್ ಸಿಕ್ಕಿದ್ರು. ಅವ್ರು ನನ್ನ ಮಗಳದ್ದು ಫೋನು ಸರ್, ಅದು ಬಿದ್ದೋಗಿದೆ, ಹಂಗೆ ಹಿಂಗೆ ಅಂದರು. ನಾವು ಹೇಳಿದ್ವಿ ಸರ್, ನಮಗೇನಕ್ಕೆ ಸರ್, ಯಾರ್ದಾರು ಏನೋ ಕಷ್ಟಪಟ್ಟು ತಗೊಂಡಿರ್ತಾರೆ, ಅವ್ರದ್ದು ಅವರಿಗೆ ಸೇರಿಸ್ತೀವಿ ನಾವು, ಇಲ್ಲಾಂದರೆ ನಾವು ಟೇಷನ್ ಕೊಡೋಕೆ ಹೊಲ್ಟಿದ್ವಿ ಅದನ್ನ. ಆಗ ಅವರು ಫೋನ್ ಮಾಡಿ ಮಾತಾಡಿದ್ಮೇಲೆ ಆಯಿತು ಸರ್, ನಾವು ಬರ್ತೀವಿ ಆಪೋಸಿಟ್ಟು ಸಿಗಿ ಅಂತ ಹೇಳಿದೆ ನಾನು. ಹಾಗೂ ಸಿಕ್ಕಿದ್ರು ಬ್ರಿಡ್ಜ್ ಹತ್ರ. ಅವರಿಗೆ ಅವ್ರ ಮೊಬೈಲ್ ಕೊಟ್ಟು ಮೊಬೈಲ್ ಲಾಕೆಲ್ಲ ಓಪನ್ ಮಾಡಿಸಿ ಚೆಕ್ ಮಾಡಬೇಕಲ್ಲ ಫಸ್ಟ್ ಆಫ್ ಆಲ್ ಯಾರ್ದು ಏನು ಅಂತೇಳಿ. ಅದಕ್ಕೆ ಚೆಕ್ ಎಲ್ಲ ಮಾಡಿಕೊಂಡು ಪಾಪ ಅವರು ಹೇಳಿದ್ರು, ನಾನು 15 ವರ್ಷದಿಂದ ಲಾರಿ ಓಡಿಸ್ತಿದ್ದೆ ಅಂತೇಳಿ. ಒಳ್ಳೆ ಜನ ಮಾತ್ರ, ಚೆನ್ನಾಗಿ ಮಾತಾಡಿ ಎಲ್ಲ ಮೊಬೈಲೆಲ್ಲ ಇಸ್ಕೊಂಡು ಹೋದರು ಪಾಪ. ಅವ್ರಿಗೆ ಫುಲ್ ಖುಷಿ ಆಯಿತು. ಯಾಕಂದರೆ ಯಾರ್ದಾರು ಏನಪ್ಪ ಕಷ್ಟಪಟ್ಟು ದುಡ್ಡು ಕೊಟ್ಟಿರ್ತಾರೆ, ಏನು ಮಾಡೋಕ್ಕಾಗಲ್ಲ, ಕೊಡಲೇಬೇಕು ರಿಟರ್ನು. ನಮಗೆ ದೇವರು ನಮಗೆ ಇಲ್ಲಿಂದ ಎಲ್ಲರೂ ಒಂದು ಜಾಗದಲ್ಲಿ ಕೊಡ್ತಾರೆ. ಅದಕ್ಕೆ ಏನಾದ್ರು ಸಿಕ್ಕಿದ್ರೆ ವಸ್ತುಗಳು ಅವ್ರದ್ದು ತಲುಪಿಸಿ ಗಾಯ್ಸ್ ನೀವು. ಹಾಗೂ ಅವ್ರದ್ದೆಲ್ಲ ಮಾತಾಡಿಕೊಂಡು ಬಂದೆ. ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಅಪ್ಪ ಮಕ್ಕಳು ಎಲ್ಲ ಇದ್ದರು. ಸಾಕಾದಾಗ ಹಿಂಗೆ ಹೆಲ್ಪ್ ಮಾಡ್ತಾಯಿರಿ ಅಂತೇಳಿ. ಅದಕ್ಕೆ ಗಾಯ್ಸ್, ಡ್ರೈವರ್ಗಳಿಗೆ ರೆಸ್ಪೆಕ್ಟ್ ಕೊಡಿ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಏನಾದರೂ ಗಾಡಿ ವೆಹಿಕಲ್ ಆದ್ರೂ ಸಪೋರ್ಟ್ ಕೊಡ್ತಾರೆ ಆದಷ್ಟು. ಮತ್ತು ಇವರು ಅಷ್ಟು ಹೇಳ್ತಿರೋದು, ಫೈನಲಾಗಿ ರೋಡಿಗೆ ಏನಾದ್ರು ಸಮಸ್ಯೆ ಆದರೆ ನಮಗೆ ಹೇಳಿ, ನಾವು ಬರ್ತೀವಿ ಅಂತೆಲ್ಲ ಮಾತಾಡಿಕೊಂಡು ಅವರೆಲ್ಲ ಮಗ ಎಲ್ಲ ಫೋಟೋ ಗಿಟೆಲ್ಲ ತಗೊಂಡು ನಾವು ಅಲ್ಲಿಂದ ಹೊಲ್ಟ್ವಿ. ಇವ್ರ ಹತ್ರ ಮಾತಾಡ್ಕೊಂಡೆಲ್ಲ. ಹಾಗೂ ಫೈನಲಾಗಿ ಹೊಲ್ಟ್ವಿ ಗಾಯ್ಸ್. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಎಲ್ಲ ಶೇರ್ ಮಾಡಿ. ಹಾಗೂ ಮುಂದಿನ ವಿಡಿಯೋಸ್